ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ. ನಾನಿವತ್ತು ಸ್ವಲ್ಪ ಹೇರ್ ಆಯಿಲ್ ಮಾಡ್ಕೊಳಕತ್ತೀನಿ. ಅದ ಕೂದಲು ಉದ್ರಾಕತ್ತಾವ ಅಂತ ಹೇಳಿ ಅಂದಿಲ್ಲ, ಅದಕ್ಕೋಸ್ಕರ ದಾಸವಾಳ ಹೂವು ಒಂದಿಲ್ಲ, ಅದೊಂದು ಬೇಜಾರ. ಗಿಡ ಐತಿ, ಅದ್ರದ್ದು ಎಲೆ ತೊಗೊಂಡೇನು ಹೂವಿಲ್ಲಲ್ಲ, ಅದಕ್ಕೋಸ್ಕರ. ಅದು ಬಿಳಿ ಉಣ್ಣಿ ಹೂ ಆಗಕ್ಕೆ ಬಿಡೋಲ್ತ್ರಿ, ಸಿಕ್ಕಾಬಿಡಿ ಬಿಳಿ ಉಣ್ಣಿ ಆಗ್ಬಿಡ್ತಾವೆ. ಇನ್ನೇನು ಮಾಡ್ಬೇಕಂತಂದ್ರೆ ಅದು ದಾಸವಾಳ ಗಿಡ ತೆಗೆದ್ವಿಲ್ಲ, ತೆಗೆದಿಂದ ಕೆಲ್ಲದಕ್ಕೂ ಪ್ಯಾರ್ಲ್ ಗಿಡ ಮತ್ತು ನೆಲ್ಲಿಕಾಯಿ ಗಿಡಕ್ಕೆ ಸಹಿತ ಆಗೈತೆ ನೋಡ್ರಿ. ಫುಲ್ ಎಲ್ಲ ಬಿಳಿ ಉಣ್ಣಿನ. ಅದು ಯಾಕೆ ಹಂಗೆ ಆಗತ್ತಂತ ಗೊತ್ತಾಗಂತ ನಮಗೂ. ಅರ್ಜೆಂಟಲ್ಲಿ ಉದ್ನ ಹಾಕ್ತಾನಿಲ್ಲ. ನಾನು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ, ದೊಡ್ಡದು ಒಂದು. ಇಲ್ಲೇ ಮೆಂತೆ ಸ್ವಲ್ಪ ಜಜ್ಜಿ ಇಟ್ಕೊಂಡೀನಿ, ಹಂಗೆ ಹಾಕಿದ್ರೆ ಅಷ್ಟೊಂದು ಚಲೋ ಬರಂಗಿಲ್ಲ ಅಂಥೇಳಿ. ಮತ್ತು ಕರಿಬೇವು, ಇವು ದಾಸವಾಳದ ಎಲೆ ತೊಗೊಂಡೇನಿ. ಈಗ ಬೇವು ಹಾಕೋತೀನಿ, ಮತ್ತು ಇಲ್ಲೇ ಅಲೋವೆರಾ ಐತಿ, ಅಲೋವೆರಾ ಹಾಕೋತೀನಿ. ಇದನ್ನೆಷ್ಟು ಹಾಕಿ ಮಾಡ್ತೇನೆ. ಇದ್ರೊಳಗೆ ಖಾರದ ಅಡುಗೆ ಮಾಡಿರ್ತೇನಲ್ಲ, ಹಂಗಾಗಿ ನೀರು ಹಾಕಿ ಮೊದಲು ಸ್ವಲ್ಪ ಕುದಿಸ್ಕೋತೀನಿ, ಖಾರ ಹೋಗಲಿ ಅಂತೇಳಿ. ಈಗ ಅಲೋವೆರಾ ಕಟ್ ಮಾಡ್ಕೋತೀನಿ. ಇಷ್ಟ ಮೆಂತೆ ತೊಗೊಂಡೇನಿ, ಒಂದು ಉಳ್ಳಾಗಡ್ಡಿ, ಇದಿಷ್ಟು ದಾಸವಾಳ ಎಲೆ ಮತ್ತು ಕರಿಬೇವು ಎಷ್ಟು ಬೇಕಷ್ಟು ಹಾಕೋತೀನಿ. ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ನೋಡ್ರಿ. ನಾವಿಲ್ಲೇ ನನ್ನ ಫ್ರೆಂಡ್ದು ಮಿಲ್ ಐತೆ ಅಂತೇನಿಲ್ಲ, ಅಲ್ಲಿ ತೊಗೊಂಬರ್ತೀವಲ್ಲ, ಅದನ್ನ ತೊಗೊಂಡೇನಿ. ದೀಪ ಹಚ್ಚಕ್ಕೆ ಬಳಸ್ತೀವಿ ನಾವು ಇದನ್ನು. ಈಗ ಇಲ್ಲಿ ಸದ್ಯಕ್ಕೆ ಅದು ನೀರು ಕಾಯಿಲಿ, ಅದು ಉರಿ ಹತ್ತಲ್ ನೋಡ್ರಿ. ಇಲ್ಲೇ ಐತೆ ನೋಡ್ರಿ ಅಲೋವೆರಾ, ಇದ್ರೊಳಗೆ ಒಂದು ಕಟ್ ಮಾಡ್ಕೋತೀನಿ. ಕಿಚನ್ ಮಗ್ಲನ ಐತಿದ. ಈಗ ಇದ್ರೊಳಗಿಂದ ಹಾಕೋದು ನಾವು ಜೆಲ್ ಏನು ಬರ್ತೈತಲ್ಲ, ಗಡಿಗೆ ಕೆಳಗೆ ಬಿದ್ದೈತಿ. ನಾನು ಇದನ್ನು ಹೆಂಗೆ ಹಾಕ್ತೇನೆ ಅಂಥೇಳಿ ತೋರಿಸ್ತೇನೆ. ಇದು ಬಡ ಬಡ ಊರಿನ ಹತ್ತಲ್ತ. ಸೂರ್ಯದೇವ ಎಷ್ಟು ಚೆನ್ನಾಗಿ ಅನ್ಸಾಗದ ನೋಡ್ರಿ. ಇವತ್ತು ಸೂರ್ಯದೇವನ ಮ್ಯಾಗ ಸಿಟ್ಟು ಭಾಳ ಬಂದೈತೆ ನಂಗೆ. ಒಬ್ರು ಕನಕಾಂಬರ ಬೀಜ ಕೇಳಿದ್ರು, ಕಳಿಸ್ತೇನೆ, ಅಡ್ರೆಸ್ ಕಳಿಸ್ರಿ. ಬೀಜ ಏನು ರಗಡದಾವು. ಈಗ ಇನ್ನೊಂದು ಥರ ಕನಕಾಂಬರ ಬರ್ತೈತಿ, ಆ ಥರದ ಕನಕಾಂಬರ ಅಲ್ಲೊಂದು ಹಚ್ಚಿದ್ನಿ, ಅದು ನಮ್ಮ ಕೋಳಿ ಕಡದು ಹೋದು. ಇಲ್ಲಿ ಹೆಚ್ಚಿ ನೀವು ಗಿಡ ದೊಡ್ಡ ಅದು ಅಂದ್ರೆ ಇಲ್ಲಿ ಅಡುಗೆ ಮಾಡೋ ಮುಂದೆ ಚೆಂದ ಕಾಣಿಸ್ತಾ ಅಂತ. ಅಯ್ಯೋ ನಾನು ನೋಡಿನ ಎಷ್ಟು ಕೈ ಹಚ್ಚೈತೆ ನೋಡ್ರಿ ಇದು. ಇವತ್ತು ದಿನ ಎಷ್ಟು ಜಲ್ದಿ ಹತ್ತತಿ. ನಾನೀಗ ಬೇವು ತೊಗೊಂಬನ್ನಿ. ಬೇವು, ಕರಿಬೇವು ಮತ್ತು ಅಲೋವೆರಾ ಇದಿಷ್ಟು ನೋಡ್ರಿ. ಆಯಿಲ್ ಇದಿಷ್ಟು ಬೇಕಾ. ಇನ್ನೂ ನಮಗೆ ಯಾವ್ಯಾವ್ದು ಸಿಗ್ತೈತಲ್ಲ ಅದನ್ನೆಲ್ಲನೂ ಹಾಕಿ ಮಾಡ್ಕೋಬೋದು. ಸದ್ಯಕ್ಕೆ ನನಗೆ ಇಷ್ಟೆಲ್ಲ ಅವೈಲೇಬಲ್ ಐತಿ. ಹಾಗಾಗಿ ಇನ್ನೊಂದು ಇದು
ಪೇರ್ಲು ಬರ್ತೈತಲ್ಲ ಸೀಬೆ ಅಂತಿರಲ್ಲ ಅದ್ರ ಎಲೆನೂ ಹಾಕೋಬೋದು. ಅದ್ರದ್ದು ಒಂದೆರಡು ಹಾಕೋತೀನಿ ನಾನು. ಈ ಥರ ನಾವು ಒಲೆನ ಊದಿ ಅಡುಗೆ ಮಾಡ್ತೇವಿಲ್ಲ, ಶ್ವಾಸಕೋಶದ ಎಷ್ಟೋ ಸಮಸ್ಯೆಗಳು ವಾಸಿ ಅಕ್ಕವಂತ ನೋಡ್ರಿ. ಅಂದರೆ ಮೊದಲೆಲ್ಲ ಕಟ್ಟಿಗೆ ಒಲೆಯಲ್ಲೇನೋ ಅಡುಗೆ ಮಾಡ್ತಿದ್ರಲ್ಲ, ಅವರು ಎಷ್ಟೊಂದು ಹೆಲ್ದಿಯಾಗಿದ್ರು, ಎಷ್ಟು ಗಟ್ಟಿ ಮುಟ್ಟಾಗಿದ್ರು, ಆಯುಷ್ ಜಾಸ್ತಿ ಇತ್ತು, ಹೇರ್ ಬೆಳ್ಳಗಕ್ಕಿರ್ಕಿಲ್ಲ, ಹೆವಿ ಟೆನ್ಷನ್ ಇರ್ತಿರ್ಕಿಲ್ಲ. ನಾವು ಎಲ್ಲದಕ್ಕೂ ಟ್ರೀಟ್ಮೆಂಟ್, ಸ್ವಲ್ಪ ಟೆನ್ಷನ್ ಆದ ಡಿಪ್ರೆಷನ್, ಹೇರ್ ಫಾಲ್ ಸಮಸ್ಯೆ, ಹೇರ್ ಲಘುನ ವಯಸ್ಸಿಗಿಂತ ಲಘುನ ಬೆಳಗಾಗೋದು, ಹಿಂಗೆ ನಾನಾ ಥರ ಸಮಸ್ಯೆಗಳನ್ನು ನಾವು ಎದುರ್ಸಾಕತ್ತೆ. ನಮ್ಮ ಲೈಫ್ ಸ್ಟೈಲ್, ನಮ್ದು ರುಟೀನ್, ಫುಡ್ ರುಟೀನ್ ಹೆಂಗೆ ಚೇಂಜ್ ಆಗತ್ತೈತಿಲ್ಲ ಹಂಗೆ. ನಮಗೀಗ 1 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕಂತಂದ್ರೆ ಅಯ್ಯೋ 1 ಕಿಲೋಮೀಟ್ರ್ ನಡ್ಕೊತ ಹೋಗೋದಾ ಅಂತಂತೇವೆ. ಮೊದಲವರೆಲ್ಲ ಎಷ್ಟು 10 ಕಿಲೋಮೀಟ್ರ್, 4 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಎಲ್ಲ ಹೊಲಕ್ಕೆಲ್ಲ ಹೋಗೋದು ಬರೋದು ಹಿಂಗೆಲ್ಲ ಮಾಡಿ ಸಿಕ್ಕಾಪಟ್ಟಿ ಗಟ್ಟಿಯಾಗಿದ್ರು. ಈಗೆಲ್ಲ ಬೈಕು, ಕಾರು, ಅದು ಇದು ಅಂತೇಳಿ ಯಾಕೋ ಕೆಲಸನ ಜಲ್ದಿ ಆಗಲ್ತು ನೋಡ್ರಿ. ಇವತ್ತು ಏನಿದ್ರೆ ಏನೂ ಮಾಡಿಲ್ಲ ನಾನು. ನಮ್ಮ ಮನೆಯವ್ರು 6 ಗಂಟೆಗೆ ಹೋಗ್ಯಾರಲ್ಲಿ ಮಾಡಿದ ಹೊಲಕ್ಕೆ. ನಾನು ಈ ಕಡೆ ಬರ್ತೇನೆ, ಏನಾರ ತಿನ್ಕೊಂಡು ಹೋಗೋ ನೀರು ಹಾಕು ಅಂತೇಳಿ ಅಂದಾರ. ಬಟ್ ಬರ್ಬೋದೇನೋ, ಅವ್ರು ಬರ್ಬೋಡ್ದು. ಅಟ್ಲೀಸ್ಟ್ ಇದು ಹೇರ್ ಆಯಿಲ್ ರೆಡಿ ಮಾಡ್ಕೊಂಡು ಬ್ಯಾಂಡೇಡ್ ತಿಕ್ಕಿ ಬಂದು ಜಳಕ ಮಾಡ್ತೇನೆ, ಯಾಕಂದ್ರೆ ತಲೆಗೆ ಹಚ್ಕೊಂಡು ಹೋಗ್ತೇನೆ. ಅವ್ರು ಮತ್ತೆ ಎಣ್ಣೆ ಹೊಡೆದು ಬಂದು ಮತ್ತು ಲೋಕಾಪುರಕ್ಕೊಂದು ಹೋಗ್ಬೇಕು. ಒಂಚೂರು ಖಾಲಿನೇ ಇಲ್ಲ ನೋಡ್ರಿ, ಫುಲ್ ಬ್ಯುಸಿ ಆಗಿಬಿಟ್ಟಾರೆ ನಮ್ಮ ಮನೆಯವ್ರು. ಇದೇನು ಬಡ ಊರಿನ ಹತ್ತಲ್ತ. ನಮ್ಮ ಮನೆಯವರು ರಾತ್ರಿ ಇದನ್ನ ಹಚ್ಕೋ, ಜೆಲ್ ಹಚ್ಕೋ, ಗುಳ್ಳು ಇಳಂಗಿಲ್ಲ ಅಂತಾರ. 15 ವಯಸ್ಸಿನಾಗ ಗುಳ್ಳು ಇದ್ದಿಲ್ಲ, ಈಗ ಅರ್ಧ ವಯಸ್ಸಾದಿನ ಗುಳ್ಳು ಹೇಳಾಕತ್ತಾವ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಕೈತಲ್ರಿ, ಅದ್ರ ಸಂಬಂಧ. ನಮಗೆ ಬರೋ ಕಾಯಿಲೆಗಳು ಹೆಂಗೆ ಗೊತ್ತೇನ್ರಿ, ನಾವಾಗಲೇ ತಂದುಕೊಳ್ಳೋದು. ನಾವೇನು ಮಾಡ್ತೇವಿ, ಆ ದೇವ್ರನ್ನ ಬ್ಲೇಮ್ ಮಾಡ್ತೇವೆ. ಹೌದಿಲ್ಲ ಸೂರ್ಯದೇವ? ನೀವು ಹೇರ್ ಆಯಿಲ್ ಏನು ಮಾಡ್ಕೋತೀರಲ್ಲ, ಅದಷ್ಟು ಕಬ್ಬಿನ ಬಾಳ್ಗೆ ಒಳಗೆ ಮಾಡ್ಕೊರಿ. ಕಬ್ಬಿಂದ ಇವು ಮಸ್ತ್ ಬರ್ತೈತಿ. ನಮ್ಮ ಮನೆಯವ್ರು ಇಷ್ಟ ಅಂತಂದ್ರೆ ಒಂದ್ಸಲ ಮಾಡಿಟ್ಕೊಂಡ್ಬಿಡ್ತಾನೆ, ಭಾಳ ಕೇತ ಅಂತ. ನಾನು ಹಚ್ಕೊಂಡಂದ್ರೆ ಜಾಸ್ತಿನೇ ಹಚ್ಕೋತೀನಿ. ನನ್ನ ಫ್ರೆಂಡ್ 2 ಸಲ ಮಾಡಿಟ್ಟೇನೆ, ಒಯ್ರಿ ಅಂತೇಳಂತಾನು ಪ್ರತಿಭಾ. ಬ್ಯಾಡ್ ಬಿಡ್ರಿ, ನಾನು ಮಾಡ್ಕೋತೇನೆ ಅಂತೇಳಿ ಮಾಡ್ಕೊಳಕ್ಕಾಗಿರ್ತಿಲ್ಲ, ಈಗ ಮಾಡ್ಕೊಳಕತ್ತೇನೆ. ಕಾದಿಂದ ಹಾಕೊಂಡಿಲ್ಲ, ಸ್ವಲ್ಪ ಕಾಯಿಲದ ಜಲ್ದಿ ರೆಡಿಕ್ಕೆ. ಬೇವು ಯುಗಾದಿ ಪಾಡೇಕ, ದೀಪಾವಳಿ ಪಾಡೇಕ ನೀರಲ್ಲೆಲ್ಲ ಹಾಕಿ ಜಳಕ ತಲೆ ಸ್ನಾನ ಮಾಡ್ತಿದ್ವಿ ನಾವು. ಈಗೂ ಮಾಡ್ತೇವಿಲ್ಲ ಅಂತಲ್ಲ. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಐತಿ. ಈಗೆಲ್ಲ ಹೇರ್ ಆಯಿಲ್ ಮಾಡೋದನ್ನು ಒಂದು ಬಿಸ್ನೆಸ್ ಅಂತ ಮಾಡ್ಕೊಂಡಾರ ನೋಡ್ರಿ. ಮನ್ಯಾಗ ನಾವು ಏನಾದರೂ ಓನಾಗಿ ಬಿಸ್ನೆಸ್ ಶುರು ಮಾಡಬೇಕು, ಏನೋ ಮಾಡ್ಬೇಕಂದ್ರೆ ಸಾಕಷ್ಟು ಆಪ್ಷನ್ ಅದಾವೆ. ಬಟ್ ಅದಕ್ಕೆ ಮನೆಯಾಗಿನವ್ರು ಸ್ವಲ್ಪ ಸಪೋರ್ಟ್ ಇರ್ಬೇಕು. ನಮ್ದು ಇಲ್ಲಿ ಹೋಗಿ ಕೊರಿಯರ್ ಮಾಡೋದು ಅದು ದೊಡ್ಡ ಕಷ್ಟ. ಅದಕ್ಕೋಸ್ಕರ ನಾನು ಎಲ್ಲನೂ ಸ್ಟಾಪ್ ಮಾಡೀನಿ. ಒಬ್ರು ಕೇಳಿದರೆ ಸೀರೆ ಬಿಸ್ನೆಸ್ ಮಾಡೋದು ಬಿಟ್ಟಿರ್ನಿ ಅಂತ ಹೇಳಿ.
ಹೆಂಗಂತಂದ್ರೆ ಈಗ ನಾನು ಸಿಂಗಲ್ ತೊಗೋತೀನಿಲ್ಲ, ನಂಗೆ ಸ್ವಲ್ಪ ಯಾಕೋ ರೇಟ್ ಜಾಸ್ತಿ ಅಂತ ಅನ್ಸಾಕತ್ತ. ನಾವು ಬಲ್ಕ್ ಗಂಟ್ಲೆ ಅಂದ್ರೆ ಜಾಸ್ತಿ ತೊಗೊಂಡ್ವಿ ಅಂದ್ರೆ ಈಗ 10 ಸಾರಿ ಹಿಂಗೆ 20 ಸಾರಿ ಹಿಂಗೆ ತೊಗೊಂಡ್ವಿ ಅಂದ್ರೆ ನಮ್ಗೆ ಇನ್ನೂ ಕಡಿಮೆ ಬೀಳ್ತೈತೆ. ನನಗೆ ಕಡಿಮೆ ಬಿದ್ದರೆ ನಾನು ಹಿಂಗೆ ಕಡಿಮೆ ಕೊಡ್ಬೋದು. ಬಟ್ ಸಿಂಗಲ್ ಪೀಸ್ ತೊಗೊಳ್ಳೋಂತಲೇ ಯಾಕೋ ರೇಟ್ ಜಾಸ್ತಿ ಅಂತ ಅನ್ಸಾಕತ್ತು. ನನಗೆ ಅದು ಇಷ್ಟ ಆಗಲಿಲ್ಲ. ನಾನೇನೋ ₹100 ₹50 ಲಾಭ ಮಾಡ್ಕೊಳ್ಳೋದ್ರೊಳಗೆ ನಿಮ್ಗೆ ಲಾಸ್ ಆಕ್ಕೈತೇನೋ ಅಂಥೇಳಿ ಹಾಕಿರ್ತೀನಿ. ಯಾವಾಗಲಾದ್ರೂ ನಂಗೆ ಯಾವುದಾದ್ರೂ ಕಲೆಕ್ಷನ್ ಇಷ್ಟ ಆದರೆ ನಾನು ಸ್ಟೇಟಸಲ್ಲಿ ನಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿರ್ತೀನಿ. ಬಟ್ ಕಡಿಮೆ ಮಾಡೀವಿ ಇತ್ತೀಚೆಗೆ. ಅದು ಹೇಳಿನಿಲ್ಲ, ನಾವು ಲಾಭ ಮಾಡ್ಕೋತೀವಿ ಅಂತ ಅನ್ನೋದಕ್ಕಿಂತ ನಮ್ಮಿಂದ ಇನ್ನೊಬ್ರಿಗೆ ಜಾಸ್ತಿ ಲಾಸ್ ಆಗಬಾರ್ದು ಅನ್ನೋ ಒಂದು ರೀಸನ್ನಿಂದಾಗಿ. ಹಾಗಾಗಿ ನಾನು ಇದು ಕಮ್ಯುನಿಟಿ ಪೋಸ್ಟಲ್ಲಿ ಏನು ಹಾಕಾಕತ್ತಿಲ್ಲ ನಾನೀಗ. ಈಗಂತೂ ಯುಗಾದಿ ಬಂತಲ್ರಿ, ಹಂಗಾಗಿ ಚಿಗುರು ಹೊಡ್ಯಾಕತ್ತೈತಿ, ಹೂ ಬಿಡಾಕತ್ತೈತಿ, ಬೇವು ಎಳೆದೈತಿ. ಬರಗೊಡ್ದ ಮುಗಿತೈತಿ ಗೊತ್ತಿಲ್ಲ. ಅದು ದಾಸವಾಳ, ಇದು ಮೆಂತೆ. ಹೂವು ಇದ್ದಿದ್ದು ಇನ್ನೂ ಚಲೋ ಆಗ್ತಿತ್ತು, ಬಟ್ ಹೂವು ಇಲ್ಲಲ್ಲ, ಈ ಹುಳದ ಸಂಬಂಧ ನಾವು ಒಂದು ಕಡದು ಇದನ್ನು ಮಾಡಿದ್ವಿ. ಇಲ್ಲಿ ಐತಿ ಅಲ್ಲಿ ಐತಿ ಮನೆ ಮುಂದೆ ಚಂದ ಇರ್ತದ. ಅಂದ್ರೆ ನಾವು ಹಾವಿನ ಸಂಬಂಧ ಅದನ್ನ ದೊಡ್ಡ ಗಿಡ ಐತೆ ಅದ್ರ ಸಂಬಂಧ ತೆಗೆದ್ವಿ. ಮತ್ತು ಲಾಗ್ ಇಷ್ಟ ಆಗ್ಬೋದು. ಡಸ್ಟ್ ಹಿಡಿದಿರ್ತೈತಲ್ಲ, ಹಂಗೆ ತೊಳೆದ ವರ್ಷ ಆಗ್ತದೆ. ಸದ್ಯಕ್ಕೆ ನೈಟಿಗೆ ಹೊರಸ್ಕೊತೀನಿ, ಅದಕ್ಕೆ ಅರ್ಬಿಗೆ ಅದನ್ನ ಇದನ್ನು ಹಿಡಿದಿರ್ತೀನಿ. ಎಲ್ಲಿ ಇರಲಿ, ಕರಿಬೇವು ಹಾಕೊಂಡ್ಬಿಡೋಣ. ಇನ್ನು ತೊಳೆದು ಇಟ್ಕೊಂಡಿನಿ ಕರಿಬೇವು. ಎಳೆದು ಹಾಕಿದ್ರೆ ಬೆಸ್ಟ್, ಬಲ್ತದ್ದು ಹಾಕಿದ್ರೆ ಬೆಸ್ಟ್ ಹೇಳ್ರಿ. ಎರಡೂ ಐತಿಲ್ಲ, ಅದಕ್ಕಾಗಿ ಇದನ್ನೊಂದು ಮುರ್ಕೊಂಬಂದೆ ನಾನು. ಎರಡೂ ಹಾಕಿದ್ರೆ ಇದು ರುಕ್ಮಿಣಿ ಸ್ಪೆಷಲ್ ಹೇರ್ ಆಯಿಲ್ ರೀ. ಇದು ಸೀಬೆ ಎಲೆ. ಮುಖದ ಮ್ಯಾಗ ಗುಳಿ ಜಾಸ್ತಿ ಇದೆ ಅಂದ್ರೆ ರಾತ್ರಿ ಮಲ್ಕೋಬೇಕಾದ್ರೆ ಪ್ಯೂರ್ ಕೊಬ್ಬರಿನೇ ಹಚ್ಕೊಂಡು ಮಕ್ಕೋರಿ. ಇಲ್ಲಾಂದ್ರೆ ಒಣ ಕೊಬ್ಬರಿ ಇರ್ತಲ್ಲ, ಅದನ್ನ ಪೇದ ಅದನ್ನ ರಸ ಹಚ್ಕೊಡ್ರಿ. ನಾನು ನಿಮಗೆ ಹೇಳ್ತೀನಿ, ನಾನು ಮಾಡ್ಕೊಳಂಗಿಲ್ಲ, ನಾನು ಲೇಜಿ. ವಯಸ್ಸಾಗೈತೆ ಬಿಡು, ಯಾಕಂತ ಆದರೆ ಹೊರಗಡೆ ಹೋದಾಗಂತೂ ಎಂಜಾಯ್ ಮಾಡೋದ್ರಿ. ಟ್ರಿಪ್ ಹೋದಾಗ ಕಡೋದು ಹೆಡ್ಗಿ ತುಂಬೇಕಂತ ನಮ್ಮ ಏನಾರು ಸಿಟ್ಟು ಅಂತಂದ್ರೆ ಕತ್ತರಿಸಾಕತ್ತೀನಿ ನಾನು. ಇದು ನಂಗೆ ಅಲೋವಿರಾ ಸಿಟ್ಟೇನಿಲ್ಲ. ಓಹೋ, ನಾನು ಜೆಲ್ ಮಾಡಿ ಇಟ್ಕೋಬೇಕಂತ ಅಂದ್ಕೊಂಡೇನಿ. ಅಂದ್ರೆ ರಾತ್ರಿ ಮಕ್ಕಳು ಮುಂದೆ ಹಚ್ಕೊಂಡ್ರಂತ. ಇವಾಗ ಇದನ್ನು ಮಿಕ್ಸ್ ಮಾಡೋಣ ಅಂತ. ಉರಿನಾರೈತಿ, ನಾನು ತೆಗ್ದು ಇದೇ ಇದಾಗಬಾರ್ದು ಅಂದ್ರೆ ಜಾಸ್ತಿ ಉರಿಯಲ್ಲಿ ಇದನ್ನು ಮಾಡಬಾರ್ದು, ಇಷ್ಟು ಸಾಕು ಅನಿಸ್ತದೆ. ಹಿಂಗೆ ಮಿಕ್ಸ್ ಮಾಡ್ಕೊಂತ ಇರೋಣ್ರಿ. ಆಮೇಲೆ ಇಕ್ಕಟ್ಟು ಒಂದು ಕಾಟನ್ ಅರ್ಬಿ ಹಾಕಿ ಇದನ್ನು ಹಾಕಿ ಇಟ್ಕೊಂಡ್ವಿ ಅಂದ್ರೆ ಮಸ್ತ್ ಹೇರ್ ಆಯಿಲ್ ರೆಡಿ. ದಾಸವಾಳ ಹಾಕಿದ್ವಿ ಅಂದ್ರೆ ಕಲರ್ ಚೇಂಜ್ ಬರ್ತೈತಿ. ಅದನ್ನು ಫಿಲ್ಟರ್ ಮಾಡ್ತೀವಲ್ಲ, ಯಾರಿಗಾದ್ರೂ ಬೇಕೇನ್ರಿ ನಾ ಮಾಡೋ ಹೇರ್ ಆಯಿಲ್? ಮನುಷ್ಯನಿಗೆ ಎಷ್ಟು ದುಡ್ಡಿದ್ರೂ ಸಾಕಾಗಿಲ್ಲ. ಇನ್ನೊಂದು ಸ್ವಲ್ಪ ಮೆಂತೆ ಹಾಕೋತೀನಿ ನೋಡಿ. ಇವು ಉಳ್ಳಾಗಡ್ಡೆ ಹಾಕೇವಲ್ಲ, ಅವು ಪೂರ್ತಿ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಆಯಿಲ್ ಕಲಿಸ್ಬೋದು. ಅದು ರೆಡಿಯಾಗಿ ಫಿಲ್ಟರ್ ಮಾಡ್ತಿರ್ತೇನಲ್ರಿ. ಬಾಟಲ್ ಐತೇನಿಲ್ಲ, ಕಾಜಿನ ಬಾಟಲ್ ಇಲ್ಲ, ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಹಾಕಿರ್ತೀನಿ ನಾನು. ಆಮೇಲೆ ಸಿಗ್ತೇನೆ ಮತ್ತು ವಿಡಿಯೋ ಇದು ಇಷ್ಟು ಉದ್ದಾತು ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಈ ಥರ ಆಗ್ಬೇಕು ನೋಡಿರಿ. ನಾನು ಇನ್ನೊಮ್ಮೆ ಏನು ಮಾಡ್ತೇನೆ ಅಂದರೆ ಇದನ್ನಿಷ್ಟನ್ನು ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕೋತೀನಿ. ನಾವು ಹಾಗೂ ಮಾಡ್ಕೋಬೋದು, ಆದರೆ ಪೂರ್ತಿ ಮತ್ತು ಜಾಸ್ತಿ ಹೊತ್ತಿಸ್ಬಾರ್ದು. ಇವು ಉಳ್ಳಾಗಡ್ಡಿ ನೋಡಿರಿ ಕಲರ್ ಚೇಂಜ್ ಆಗ್ಯಾವ. ಇಷ್ಟ ಆಗೋವರೆಗೂ ಇದನ್ನು
ಎಣ್ಣೆ ರೆಡಿ ಮಾಡ್ಕೋಬೇಕು. ಇದು ಕಲರ್ ಬಂದಿರ್ತೈತಿ. ನಾವು ಇನ್ನೂ ಪೇಸ್ಟ್ ಮಾಡಿ ಹಾಕೊಂಡ್ವಿ ಅಂದ್ರೆ ಇನ್ನೂ ಕಲರ್ ಮಸ್ತ್ ಬರ್ತೈತಿ. ಇದು ಅಂದ್ರೆ ಗ್ರೀನ್ ಕಲರ್ ಬರ್ತೈತಿ. ಈಗ ಇದನ್ನು ಫಿಲ್ಟರ್ ಮಾಡ್ಕೋತೀನಿ. ನೋಡಿದಿರಲ್ಲ ನಾನು ಎಣ್ಣೆ ಹೆಂಗೆ ಮಾಡೀನಿ ಅಂತೇಳಿ. ಹಂಗೆ ಒಲೆ ಚಾಲು ಐತಲ್ಲ, ಮತ್ತೇನು ಮಾಡೀನಿ ಅಂದ್ರೆ ಅನ್ನಕ್ಕೆ ಇಟ್ಕೊಂಡು ನೋಡ್ರಿ. ಸುಡೋದ ಕಾಟನ್ ಅರ್ಬಿ ಹಾಕಿ ಸೋಸ್ಕೋಬೇಕು. ಇದು ಆರೈತೆ ಪೂರ್ತಿ. ಈ ಥರ ಹಿಂಡ್ಕೋಬೇಕು. ಎಣ್ಣೆ ಅದರೊಳಗೆ ಎಣ್ಣೆ ಇರ್ತೈತಲ್ಲ, ಎಣ್ಣೆ ಎಲ್ಲ ಬರ್ತೈತಿ. ಮನ್ಯಾಗ ಹೆಣ್ಮಕ್ಳು ಇರಲಿ ಗಂಡು ಮಕ್ಳು ಇರಲಿ, ಸಣ್ಣ ಮಕ್ಳು ಇರ್ತಾರಲ್ಲ ಅವ್ರಿಗೆ ಸಣ್ಣವ್ರು ಇದ್ದಾಗಿಂದ ಅಂದರೆ ಸ್ವಲ್ಪ ಎಷ್ಟಂತಂದ್ರೆ ಒಂದು 6 ಇಯರ್ಸಿಂದ ನೀವು ಈ ಥರದ ಎಣ್ಣೆ ಮಾಡಿ ಹಚ್ಕೊಂತ ಬಂದ್ರಂದ್ರೆ ಅವ್ರ ಕೂದಲ ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಆಗಿ ಬರ್ತಾವೆ. ಮತ್ತು ಸಿಲ್ಕಿ ಕೂದಲು ಬರ್ತಾವೆ ನೋಡ್ರಿ. ಈ ಡಬ್ಬಿಗೆ ಹಾಕೋತೀನಿ. ಪ್ಲಾಸ್ಟಿಕ್ ಡಬ್ಬಿ, ಗಾಜಿಂದಿದ್ರೆ ಗಾಜಿನ ಡಬ್ಬಿ ಒಳಗೆ ಹಾಕೋತೀನಿ. ಬಟ್ ನಂತಲ್ಲಿ ಗಾಜಿಂದಿಲ್ಲಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಕೋಲ್ಡ್ ಆಗಲಿ. ಅಂದರೆ ಇದು ಪ್ಲಾಸ್ಟಿಕ್ ಅಲ್ಲ, ಸ್ವಲ್ಪ ಬಿಸಿ ಐತಿ. ಅಷ್ಟು ಬಿಸಿ ಏನಿಲ್ಲ, ಸ್ವಲ್ಪ ಬಿಸಿ ಐತಿ. ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೇನೆ ರೀ ಎಷ್ಟು ಮಸ್ತ್ ಬಂದೈತೆ ಅಂದು ಎಣ್ಣೆ ಕಾಣಿಸ್ತೈತೆ ನೋಡ್ರಿ. ಈ ಥರ ಬಂದೈತಿ. ಇದು ಮಸ್ತ್ ಬಂದೈತಿ. ಎಣ್ಣೆ ಅಂದ್ರೆ ಮಸ್ತ್ ಬಂದೈತಿ. ಯಾರಾದರೂ ನೀವು ಮಾಡ್ಕೋತಿದ್ರೆ ಮಾಡ್ಕೋರಿ. ಎಣ್ಣೆ ರೆಡಿ ಆತ, ಹಚ್ಕೊಳಕತ್ತಿದ್ಯಾ, ಹಚ್ಕೊಳ್ಳೋದಂತ ತೋರಿಸಿದ್ರ ಆತಂತೇಳಿ. ಮತ್ತು ಕೆಲವ್ರಿಗೆ ಅದು ಡೌಟ್ ಇರ್ತೈತಿ, ಯಾಕಂದ್ರೆ ನಾವು ರೆಡಿ ಮಾಡಿರ್ತೇವೆ, ಯೂಸ್ ಮಾಡ್ತೇವೆ ಇಲ್ಲ ಅಂಥೇಳಿ. ನೋಡ್ರಿ ಎಣ್ಣೆ ಕಾಣಿಸ್ತೈತಿಲ್ಲ, ಬಾರಿಸಿದ್ರೆ ಬೀಳ್ತೈತಿ. ಇದು ಲಾಸ್ಟಿಗೆ ಪೂರ್ತಿ ಇದನ್ನ ಮಾಡ್ಕೊಂಡಿಲ್ಲ, ಅರ್ಬಿ ಒಳಗೆ ಹಾಕಿ ಹಿಂಡ್ಕೊಂಡಿಲ್ಲ, ಅದಿದೆ. ಕರಿಬೇವು ಮತ್ತು ಮೆಂತ್ಯದ ಪರಿಮಳ ಬರ್ತಿರ್ತೈತಿ, ಮಸ್ತ್ ಪರಿಮಳ ಬರ್ತಿರ್ತೈತಿ. ಕೂದಲ ಸೀಳು ಹೊಡೋಡ್ದು ಹಚ್ಕೊಳ್ಳೋದು. ನಾನು ಕೂದಲ ಒಂದ್ಸಲ ಕಟ್ ಮಾಡಿಸ್ಕೊಂಡಿದ್ದೆ 2 year ಬ್ಯಾಕ್. ಬಟ್ ಅದ್ರ ನಂತರ ಒಳಗೆ ಕೂದಲೂ ಉದ್ದು ಬರಲಿಲ್ಲ. ನಾನು ಈಗ ನಮ್ಮ ದೇವಿ ಕೈಲಿದ್ದ ಕಟ್ ಮಾಡಿಸ್ಕೋತೀನಿ. ಅಲ್ಲ, ನಾವು ಕಟ್ ಮಾಡ್ಕೋಬೋದು, ಇಲ್ಲಂತಲ್ಲ. ಹೇರ್ ವಾಶ್ ಮಾಡ್ಕೊಂಡು ನೋಡೋಣ, ಇವತ್ತು ಕಟ್ ಮಾಡ್ಕೊಳ್ಳೋದಾದ್ರೆ ಕಟ್ ಮಾಡ್ಕೋತೀನಿ. ಹಾಂ, ನಮ್ಮ ಕಡೆ ಏನು ಹೇಳ್ತಾರೆ ಅಂತಂದ್ರೆ, ಹುಟ್ಟಿದ ದಿನ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಾವು ಏನು ಹುಟ್ಟಿರ್ತೇವಿಲ್ಲ ಆ ದಿನ ಕಟಿಂಗತಿ ಮಾಡ್ಸಂಗಿಲ್ಲ. ನಮ್ಮ ಕಡೆ ಕಟಿಂಗ್ ಮಾಡ್ಸಂಗಿಲ್ಲ. ಮತ್ತು ಹಿಂಗೆ ಕೂದಲಾತಿ ಕಟ್ ಮಾಡಕ್ಕೆ ಬಿಡಂಗಿಲ್ಲ, ಕಟ್ ಮಾಡಬಾರ್ದು, ಕಟಿಂಗ್ ಮಾಡಿಸ್ಕೋಬಾರ್ದು ಅಂತ ಹೇಳ್ತಾರೆ. ಅದು ಯಾಕೆ ಏನಂತ ನಂಗೆ ರೀಸನ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಹುಟ್ಟಿದ ದಿನ ಕಟ್ ಮಾಡ್ಕೋಬಾರ್ದಂತ. ಯಾರಾದರೂ ಫಾಲೋ ಮಾಡ್ತಿದ್ರಂದ್ರೆ ಹೇಳ್ರಿ, ಗೊತ್ತಿರಲಿಲ್ಲ ಅಂದ್ರೆ ಫಾಲೋ ಮಾಡಿರಿ. ನನಗೆ ಹುಟ್ಟಿದ ತಾರೀಕು ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಎಜುಕೇಟೆಡ್ ಅಲ್ಲ ಪಾಪ. ಹುಟ್ಟಿದ ದಿನ ಗೊತ್ತು. ನಾನು ಹುಟ್ಟಿರೋದ ಬುಧವಾರ. ಆ್ಯಕ್ಚುಲಿ ಹೆಣ್ಮಕ್ಳು ಹುಟ್ಟಬಾರ್ದಂತಂದ್ರೆ ತವ್ರ ಮನೆಗೆ ಬಡತನ ಬರ್ತೈತಂತ, ಗಂಡ ಮನೆಗೆ ಸಿರಿತನ ಬರ್ತೈತಂತ. ತವ್ರ ಮನೆಯಾಗ ಇರೋರಿಗೂ ಬೆಟರ್ ಅಂತ. ತವ್ರ ಮನೆ ಬಿಟ್ಟು ಮದುವೆ ಮಾಡಿ ಏನು ಕೊಡ್ತಾರಲ್ಲ ಅವಾಗ ಬಡತನ ಬರ್ತೈತಂತ. ಬಟ್ ಅಬ್ಸರ್ವ್ ಮಾಡಿರಿಲ್ಲ, ಗೊತ್ತಿಲ್ಲ. ಅಬ್ಸರ್ವ್ ಮಾಡಿ ನೋಡ್ರಿ, ನನ್ನ ಲೈಫಲ್ಲಿ ಹಂಗಾಗೈತಿ. ಅಂದ್ರೆ ಶ್ರೀಮಂತಿಕೆ ಅಂತಂದ್ರೆ ಅತಿ ಶ್ರೀಮಂತಿಕೆ ಅಲ್ಲ ನಾನು ಹೇಳಕತ್ತಿದ್ದು. ಮೊದಲು ಏನಿತ್ತಲ್ಲ ಅದಕ್ಕಿಂತ ಸ್ವಲ್ಪ ಚೇಂಜಸ್ ಆಗಿರ್ತೈತಿ. ಹಂಗೆ ಚೇಂಜಸ್ ಭಾಳ ಆಗೈತಿ. ನಾನು ತಗೊಳ್ಳೋದು ಏನು ಫಿಕ್ಸ್ ಆದಿಂದ ಚಿಕ್ಕಬಡಿ ಚೇಂಜಸ್ ಆಗೈತಿ. ಅದೇನೋ ಗೊತ್ತಿಲ್ಲ. ಬಟ್ ತವ್ರ ಮನೆಗೆ ನಾನು ಹೇಳಿರಲಿಲ್ಲ, ಹಂಗಾಗೈತಿ ನೋಡ್ರಿ. ಆದ್ರೆ ನಾವೇನು ಹುಟ್ಟಬೇಕಂತ ಹುಟ್ಟಿರೋದಿಲ್ಲ, ನಮ್ಮ ಮನೆ ಬರಲ್ಲ ಅದು. ಮತ್ತು ಬುಧವಾರ, ಹಾಂ ಹೌದು, ಇನ್ನೊಂದು ಬುಧವಾರ ಏನು ಹುಟ್ಟಿರ್ತಾರಲ್ಲ ಹೆಣ್ಮಕ್ಳ, ಅವ್ರನ್ನ ತವ್ರ ಮನೆಯವ್ರನ್ನ ಎಲ್ಲ ಖರ್ಚು ಮಾಡಿ ಮದುವೆ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾರ. ಎಲ್ಲೋ ಕೇಳಿದ್ ನೆನಪು ನನಗೆ. ನಿಮ್ಗೆ ಗೊತ್ತೈತಿಲ್ಲ ಹೇಳ್ರಿ, ನಿಮ್ಮ ಕಡೆ ಹಿಂಗೆ ಏನಾದರೂ ಫಾಲೋ ಮಾಡ್ತಾರ ಅಂತೇಳಿ. ಅದು ಕೆಲವೊಂದು ನಾವು ಮೂಢನಂಬಿಕೆ ಅಂತ ಅಂದ್ರೂ ಇನ್ನು ಕೆಲವೊಂದು ಲೈಫಲ್ಲಿ ನಡೆದಾಗ, ಲೈಫಲ್ಲಿ ಚೇಂಜಸ್ ಆದಾಗ ಅದು ನಂಬೇಕಾಕೈತಿ. ನಾವು ಕೆಲವೊಂದಿಷ್ಟನ್ನ ಎಲ್ಲಾನು ನಂಬೇಕಂತೇನಲ್ಲ, ಬಟ್ ಕೆಲವೊಂದು ಹಿಂಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗಲಿ, ಮಕ್ಕಳ ಪ್ರಾಬ್ಲಮ್ ಆಗಲಿ, ಮತ್ತೊಂದು ಏನೋ ಆದಾಗ ಹೊಳ್ಳಿ ಕಮೆಂಟಲ್ಲಿ ಏನೋ ಅಂತ ನನ್ನ ಕಮೆಂಟಲ್ಲಿ ಯಾರೋ ಹಾಕಿದ್ದ ಅಥವಾ ಏನೋ ಇಲ್ಲೇ ಅಕ್ಕಪಕ್ಕ ಏನೋ ಒಟ್ಟಿನಲ್ಲಿ ನಡೆದಿದ್ದಿದೆ 1 year ಬ್ಯಾಕ್ ಅಥವಾ 2 year ಬ್ಯಾಕ್ ಅಂತ ಅನಿಸ್ತೈತಿ. ಮತ್ತು ವಾಪಸ್ ಹಿಂಗೇನಾದರೂ ಆದ್ರೆ ಹಿಂಗೇನಾದರೂ ಸಮಸ್ಯೆ ಆದ್ರೆ
ಮತ್ತು ಹಿಂಗೆ ಮರು ಮದುವೆ ಮಾಡ್ತಾರಲ್ಲ ಹಂಗೆ ತವ್ರ ಮನೆಯವ್ರನ್ನ ಮದುವೆ ಮಾಡಿ ಕೊಡ್ಬೇಕಂತ ಹೇಳ್ತಾರ. ಕೂದ್ ನೋಡ್ರಿ ಆ ನಮನಿ ಬಿಸ್ತು. ಹಿಂಗೆ ಎಣ್ಣೆ ಹಚ್ಕೊಂಡಿಂದ ಒಂದು 5 ನಿಮಿಷ ನೈಸಾಗಿ ಮಸಾಜ್ ಮಾಡ್ಕೋಬೇಕು. ನೈಸಾಗಿ ಮಾಡ್ಬೇಕು, ಭಾಳ ರಫಾಗಿ ಮಾಡಬಾರ್ದು. ಅಂದ್ರೆ ತಲೆ ಬುಡ ಅಲ್ಲಿಂದಲ್ಲ ಕೂದಲು ಬೆಳೆಯೋದು ನಮ್ಮ ತಲೆ ಬುಡಕ್ಕೆ ಅದು ಏನು ಬೇರುಗಳು ಇರ್ತಾವಲ್ಲ ಅದಕ್ಕೆ ಎಣ್ಣೆ ಹೋಗ್ಬೇಕು. ಆ ಥರ ನಾವು ಬರೀ ಹೇರಿಗೆ ಅಷ್ಟು ಹಚ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ನಮ್ಮ ಮನೆಯವ್ರು ಇನ್ನೂ ಬರಲಿಲ್ಲ, ಟೈಮ್ 10 ಗಂಟೆ ಆಯ್ತು. ಯಾಕೆನೋ ಪಾಪ ನಾಷ್ಟ ಮಾಡೋಕ್ಕೂ ಬರಲಿಲ್ಲ. ನೀನು ಜಲ್ದಿನೇ ಬಂದಿದ್ರ ಅಥವಾ ಇಷ್ಟು ಆಗಿ ಮಾಡ್ಕೊಂಡು ಬರ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ. ನೀನು ಬರೋ ಅಂತ ಹೇಳಿ ಅಂತಂದಿದ್ರು, ಹಂಗಾಗಿ ನಾನು ಜಳಕ ಮಾಡಲಿಲ್ಲ. ಅಲ್ಲಿ ಹೋಗಿ ನೀರು ಹಾಕಿ ಬಂದು ಆಮೇಲೆ ನಾವು ಎಷ್ಟು ಹೊತ್ತು ಬಿಡ್ತೀವಲ್ಲ ಅಷ್ಟು ಒಳ್ಳೆಯದು. ನಾನು ಹೇಳಿದ್ನೆಲ್ಲ ಹಿಂಗೆ ಬುಧವಾರ ಹುಟ್ಟಿದ ಹೆಣ್ಮಕ್ಳಿಗೆ ಈ ಥರ ಅಂತೇಳಿ. ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಏನಾದರೂ ಹಿಂಗೆ ನೀವು ಮದುವೆ ಮಾಡಿ ಕೊಟ್ಟಿದ್ರ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ. ನಾನು ಕೂದಲು ಭಾಳ ಚಂದ ಇದ್ದು ರೀ ಮದುವೆಕ್ಕಿಂತ ಮೊದಲು. ಅಷ್ಟು ದಪ್ಪ ಅಷ್ಟು ಉದ್ದ ಅಂತ ಇಲ್ಲ, ಒಂದು ಲೆವೆಲಿಗಿದ್ದು ನಾನು. ಬಟ್ ಈಗೆಲ್ಲ ಹಂಗಲ್ರಿ, ಏಜ್ ಅದಂಗೆ ನೋಡ್ರಿ ಹೆಂಗೆ ಬೀಸ್ತು. ಅದಕ್ಕೋಸ್ಕರನೇ ಎಣ್ಣೆ ಮಾಡ್ಕೊಂಡೆ ನಾನು. ಹೌದು, ನೀವೆಲ್ಲ ಹೇಳಾಕತ್ತೀರಿ. ಮೊನ್ನೆ ಹೇಳಿದ್ರೆ ನೀವು ಡಾಕ್ಟರ್ ಥೈರಾಯ್ಡ್ ಗುಳಿಗೆ ಬಿಟ್ಟಿರಿ ಹಂಗೆ ಹಿಂಗೆ ಅಂತೇಳಿ. ಯಾಕಂದ್ರೆ ನನ್ನ ಮ್ಯಾಗಿರೋ ಪ್ರೀತಿ ಕಾಳಜಿಯಿಂದ ನೀವು ಹೇಳಿರ್ತೀರಿ. ನಾನು ಡಾಕ್ಟರ್ ಅಂತಲ್ಲ, ಬಟ್ ಬಾಡಿಯಲ್ಲಿ ಏನು ಚೇಂಜಸ್ ಆಗಿರ್ತೈತಿಲ್ಲ ಅದ್ರ ಮ್ಯಾಗ ನಾನು ಹೇಳೀನಿ. ಇಲ್ಲ ನಮ್ಮ ಥೈರಾಯ್ಡ್ ಈಗ ಕಡಿಮೆ ಆಗಿರಬಹುದು ಆಗೈತೆ ಅಂತ ಹೇಳಿ. ಬಟ್ ಪಕ್ಕ ಆಗೈತಂತ ಹೇಳೇನಿಲ್ಲ, ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಹೋಗ್ಬೇಕಂತಂತೆ. ಈಗ ಹಾಸ್ಪಿಟಲ್ಗೆ ಹೋದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಲ್ಲ, ಮತ್ತು ನಂದು ಸ್ವಲ್ಪ ಸ್ಕ್ಯಾನಿಂಗ್ ಒಂದು ಮಾಡಿಸ್ಕೋಬೇಕು. ಅದ್ರ ಸಲುವಾಗಿ ಈಗ ಹೋದ್ರೆ ಏನೇನೋ ಮತ್ತು ಹೆವಿ ಟೆನ್ಷನ್ ಶುರು ಆಕ್ಕಾವು. ಅದಕ್ಕೋಸ್ಕರ ಹೊಂಟಿಲ್ಲ. ಯಾಕಂದ್ರೆ ನೀವು ನನ್ನ ವಿಡಿಯೋನ ಇಷ್ಟಪಟ್ಟು ನೋಡ್ತೀರ ಅಂತಂದಿಂದ ನಾವು ಆರೋಗ್ಯವಾಗಿರ್ಬೇಕು, ನಾವು ಖುಷಿಯಿಂದ ಇರ್ಬೇಕು ಅನ್ನೋದು ನಿಮ್ಮೆಲ್ಲರ ಆಸೆ ಆಗಿರ್ತೈತೆ. ಯಾಕಂದ್ರೆ ಒಂದು ವಿಡಿಯೋನ ನೋಡ್ತೀವಿ ಅಂತಂದಿಂದ ಅದೇನೋ ನಾವು ನೀವು ವಿಡಿಯೋದಲ್ಲೇ ಫೋನಲ್ಲ ನೋಡ್ಬೋದು, ಬಟ್ ಅದೇನೋ ಒಂದು ಬಾಂಡಿಂಗ್ ಬೆಳೆದಂಗೆ ಬೆಳೆದ್ಬಿಟ್ಟಿರುತ್ತೆ ಮನೆಯವ್ರು ಅನ್ನೋ ಥರ ಫೀಲ್. ನೀವೆಲ್ಲ ಹಿಂಗೆ ಕಮೆಂಟ್ ಮಾಡಿರ್ತಿಲ್ಲ, ಕಮೆಂಟ್ ನೋಡ್ತಿರ್ತೇನೆ ನಾನು ಇಲ್ಲಂತೆಲ್ಲ. ಸಿಕ್ಕಾಬಿಟ್ಟು ಖುಷಿ ಆಕೈತಿ. ಏನು ರಕ್ತ ಸಂಬಂಧ ಇರೋಂಗಿಲ್ಲ, ಸ್ನೇಹ ಪರಿಚಯ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ, ಬಟ್ ಹಿಂಗೆ ಉಳಿಯೋದ್ರಿಂದ ಎಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ ಅಂಥೇಳಿ ಅದು ಖುಷಿನ ವ್ಯಕ್ತಪಡ್ಸೋಕಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಪದಗಳಿಂದ ಸಾಧ್ಯ ಇಲ್ಲ ನೀವು ತೋರಿಸೋ ಪ್ರೀತಿಗೆ. ಎಲ್ಲರಿಗೂ ಈ ಥರದ ಪ್ರೀತಿ ಸಿಗಾಕ ಏನಂತಂದ್ರೆ ಪುಣ್ಯ ಮಾಡಿರ್ಬೇಕಂತ ಅನ್ಕೋತೀನಿ ನಾನು. ಏನೋ ಗೊತ್ತಿಲ್ಲ, ಸ್ವಲ್ಪ ಏನೋ ನಮ್ಮಿಂದನೂ ಏನೇನೋ ಮಿಸ್ಟೇಕ್ ಆಗಿರ್ತಾವೆ, ತಪ್ಪುಗಳು ಆಗಿರ್ತಾವೆ. ಅದರಿಂದ ಬೇರೆ ಥರದ ಲೈಫ್ ಏನೋ ಹೆಂಗೆ ಹೋಗ್ತಿರ್ತೈತಿ. ನಿಮ್ಗಳ ಕಮೆಂಟ್ ನೋಡಿ, ನೀವು ತೋರಿಸೋ ಪ್ರೀತಿನೇ ನೋಡಿ ಅದನ್ನೆಲ್ಲನೂ ಮರೆತು ನಾವು ಖುಷಿಯಿಂದ ಜೀವನ ಮಾಡ್ತಿರ್ತೀವಿ. ಪ್ರತಿಯೊಬ್ಬರ ಲೈಫಲ್ಲೂ ಕಷ್ಟ ಸುಖ ಅಂತ ಬಂದೇ ಬರ್ತೈತಿ, ಬರಂಗಿಲ್ಲ ಅಂತಲ್ಲ. ಬಟ್ ಕೆಲವೊಂದನ್ನು ಹೇಳ್ಕೊಳಕ್ಕೆ ಸಾಧ್ಯ ಆಕೈತಿ, ಇನ್ನು ಕೆಲವೊಂದನ್ನು ಹೇಳ್ಕೊಳಕ್ಕೆ ಸಾಧ್ಯ ಆಗಂಗಿಲ್ಲ. ಇದೆ ಅಲ್ರಿ ಲೈಫ್ ಅಂದ್ರೆ. ಫ್ರೆಂಡ್ಸ್, ನಾನು ಹೇಳಿದ್ನಿಲ್ಲ ಬುಧವಾರ ಹುಟ್ಟಿದ್ರೆ ಹಿಂಗಂತೇಳಿ. ನನಗೂ ನನ್ನ ಫ್ರೆಂಡ್ ಹೇಳಿದ್ರು, ಇಲ್ಲ ಮರು ಮದುವೆ ಆದರೆ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಕೈತೆ ಅಂಥೇಳಿ. ನಾನು ನಮ್ಮ ಮನೆಯವ್ರಿಗೂ ಹೇಳಿದ್ದೆ, ವೆಂಕಟೇಶ್ ಹಿಂಗೆ ಇಲ್ಲ ನಾವು ಮರು ಮದುವೆ ಆಗೋಣ ಅಂಥೇಳಿ. ತಿರುಪತಿಯಲ್ಲೇ ಎಲ್ಲ ಹೋಗಿ ಮರು ಮದುವೆ ಅಕ್ಕಾರಂತೆ. ಯಾವುದೋ ಒಂದು ದೇವಸ್ಥಾನ ಹೇಳಿದ್ರು ಅಂತ ಅನಿಸ್ತೈತೆ. ನನ್ನ ಸಬ್ಸ್ಕ್ರೈಬರ ಒಂದು 3 ಇಯರ್ ಬ್ಯಾಕ್ ಅಥವಾ 2 ಇಯರ್ ಬ್ಯಾಕ್ ಅಂತ ಅನಿಸ್ತೈತಿ. ನನ್ನ ಫ್ರೆಂಡ್ ಅವರು ಮದುವೆ ಆದಿಂದ ಸರಿ ಇರಲಿಲ್ಲ ಅಂತ, ಒಂದು ವರ್ಷದೊಳಗನ ಮತ್ತು ಅವರ ಮರು ಮದುವೆ ಆದ್ರಂತ. ಆಮ್ಯಾಗೆ ಬೇಬಿ ಆಗಿ ಎಲ್ಲ ಸರಿ ಹೋತಂತ ಅವಳು ನನಗೆ ಹೇಳಿದ್ದಳು. ಬಟ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹೇಳ್ರಿ.